ಮೋಟೋ ನಿಧಾನ ಕೊಡ್ಸು. ಹೆಂಗಿದೆ ನನ್ನ ಸೈಕಲ್? ನಾನು ನಿನ್ಗೋಸ್ಕರನೇ ಪರ್ಚೇಸ್ ಮಾಡಿದ್ದೆ ಗೊತ್ತಾ? ತುಂಬಾ ಚೆನ್ನಾಗಿದೆ, ನಡಿ ನೋಡೋಣ ಎಷ್ಟು ವೇಗವಾಗಿ ಹೋಗುತ್ತೆ ಗೊತ್ತಾ. ನಿಧಾನ ಕೊಡ್ಸು, ನಾನು ಆರೋಗ್ಯ ಕೊಡ್ತೀನಿ ಆಮೇಲೆ. ಬೆಳಕೊಡು. ಅಯ್ಯೋ ಮೋಟೋ. ಏನಾಯ್ತು? ಸೈಕಲ್ ನಿಲ್ತಾ ಇಲ್ಲ, ಏನೋ ಮಾಡ್ಲಿಲ್ಲ ಅದು. ಅಯ್ಯೋ ಈಗ ಗೇಟ್ ಓಪನ್ ಆಗ್ತಾನಪ್ಪ. ಅಯ್ಯಪ್ಪ ಅಯ್ಯೋ ಏನಪ್ಪ, ನನ್ ಮೂಳೆ ಎಲ್ಲ ಮುರಿದಾಕ್ಬಿಟ್ಟಿಯಲ್ಲೋ. ಯಾರಾದ್ರೂ ಸೈಕಲ್ ಇಂದ ಓಡಿಸ್ತಾರೆ, ಬರ್ಲಿ ಇರು ಮೋಟೋ, ಅವನ್ ನಿನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಬಂದ ನೋಡು, ಚಾಡಿ ಹೇಳಿ ಇವಾಗ. ಇವನು ನನ್ ಮೇಲೆ ಬಿದ್ಬಿಟ್ಟ. ಇಬ್ರು ನನ್ ಸಾಯಿಸೋದಕ್ಕೆ ಸುಪಾರಿ ತಗೊಂಡಿದ್ದೀರಾ? ಸಾರಿ ಕಣೋ ನಕಲಿ ಶ್ಯಾಮ, ಇದೆಲ್ಲ ಹಳ್ಳಕೊಳ್ಳೋದು ರೋಡಿಂದ ಆಗಿದ್ದು. ನಮ್ ಸೈಕಲ್ ಅವಸ್ಥೆ ನೋಡ. ನಮ್ಮ ಪುರ್ಪುರಿ ನಗರದಲ್ಲಿ ಇಷ್ಟೊಂದು ಅಧ್ವಾನಾನ, ಸ್ವಲ್ಪ ಯೋಚನೆ ಮಾಡ್ರು. ಖಾಲಿ ಹೊಟ್ಟಲ್ಲಿ ಏನ್ ಯೋಚನೆ ಮಾಡೋದು? ಎಷ್ಟ್ ಸರಿ ಹೇಳೋದು ನಿಗೆ? ಸಮಸ್ಯೆ ಬೇರೆ ತಿಂದಿಲ್ಲ. ಐಡಿಯಾ, ಫಾಲೋ ಮೀ. ಎಕ್ಸ್ಕ್ಯೂಸ್ ಮೀ, ನೀವು ನಮ್ ನಗರದ ರಸ್ತೆಗಳಲ್ಲಿ ಯಾಕೆ ಡಾಂಬರ್ ಹಾಕಿಸ್ತಾ ಇಲ್ಲ? ಎಷ್ಟು ದೊಡ್ಡ ದೊಡ್ಡ ಹಳ್ಳಗಳಾಗಿವೆ ನೋಡಿ. ನಮ್ ಸೈಕಲ್ ಗತಿ ಹೆಂಗಾಗ್ಬಿಟ್ಟಿದೆ ನೋಡಿ. ಸ್ವಲ್ಪ ಕಣ್ಬಿಟ್ಟು ನೋಡ್ರಿ ಸಭೆ. ನಿಮಗೆ ನಿಮ್ ನಗರದ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ನೀವೇ ಮಾಡಿ ರಿಪೇರಿನಾ. ಯಾರು ಬೇಡ ಅಂತಾರೆ? ಸಂಜೆ ಬೇರೆ ಮಂತ್ರಿ ಭೇಟಿ ಮಾಡ್ತಾ ಇದ್ದಾರೆ. ರಸ್ತೆ ರಿಪೇರಿ ಮಾಡಕ್ ಯಾರು ಬರ್ತಾನೆ ಇಲ್ಲ. ಅಯ್ಯೋ, ಅದನ್ನೆಲ್ಲ ರಿಪೇರಿ ಮಾಡ್ಬೇಕಾದ್ರೆ ಬೇಜಾನ್ ದುಡ್ಡು ಬೇಕಪ್ಪ, ಅದ್ ನಮ್ಮ ಹತ್ರ ಇಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ನಾನ್ ಕೊಡ್ತೀನಿ. ಎಷ್ಟು ಬೇಕು ಅಂತ ಹೇಳಿ ನನ್ನ ಹತ್ರ. ಆದ್ರೆ ಸಂಜೆ ಒಳಗಡೆ ರೋಡ್ ರಿಪೇರಿ ಆಗ್ಲೇಬೇಕು. ಎಷ್ಟು ಬೇಕಾದ್ರೂ ಕೇಳಿ. ನಾವ್ ಎಷ್ಟು ದುಡ್ಡು ಕೇಳಿದ್ರು ಅಷ್ಟು ದುಡ್ಡು ಕೊಡ್ತೀರಾ? ಸಂಜೆ ಒಳಗಡೆ ರೋಡ್ ನಾವು ಫುಲ್ ರಿಪೇರಿ ಮಾಡಕ್ ಕೊಡ್ತೀವಿ. ಇಲ್ಲಿ ಸೈನ್ ಮಾಡಿ, ಅದಕ್ಕೆಷ್ಟು ಖರ್ಚಾಗುತ್ತೋ ಅದ್ ದುಡ್ಡನ್ನ ನಾನು ಕೊಡ್ತೀನಿ ನಿಮಗೆ. ಸಂಜೆ ಒಳಗೆ ರೋಡ್ ರಿಪೇರಿ ಆಗ್ಲೇಬೇಕು ಅಷ್ಟೇ. ಎಂತ ಗೂಬೇನ ನೀನು? ಸೈನ್ ಮಾಡಕ್ ಮುಂಚೆ ಒಂದ್ಸರಿ ಓದ್ಬಾರ್ದ ಅದ್ರಲ್ಲಿ ಏನ್ ಬರ್ದಿದೆ ಅಂತ? ಇದ್ರಲ್ಲಿ ಏನ್ ಬರ್ದಿದೆ ಅಂತ ನಾನ್ ನಿಮಗೆ ಓದಿ ಹೇಳ್ತೀನಿ. ಇವತ್ತು ಸಂಜೆ ಒಳಗಡೆ ನೀವು ರಸ್ತೆ ರಿಪೇರಿ ಮಾಡಲಿಲ್ಲ ಅಂದ್ರೆ ನಿಮ್ಮೆಲ್ಲರ ಮೇಲೂ 10 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ. 10 ಲಕ್ಷ ಫೈನ್? ಪತ್ಲು ಬೇಗ ಹೇಳೋ, ತುಂಬಾ ಕೆಲಸ ಇದೆ ಮಾಡಕ್ಕೆ. ಮೊದ್ಲು ಇದ್ಲು ಮತ್ತು ಕಲ್ಲನ್ನ ಅದ್ರಲ್ಲಿ ಒಳಗಡೆ ಹಾಕಿ, ಆಮೇಲೆ ರೋಡ್ ರೋಲರ್ ಓಡಿಸಿ ರೋಡನ್ನ ಪ್ಲೇನ್ ಆಗಿ ಮಾಡಿ, ಆಮೇಲೆ ಇದ್ಲನ್ನ ಹಾಕಿ ಮತ್ತೆ ಒಣಗಿಸ್ಬಿಡಿ, ರಸ್ತೆ ತಯಾರಾಗ್ಬಿಡುತ್ತೆ. ಪತ್ಲು ನಡಿ, ಮೊದ್ಲು ಎಲ್ಲೆಲ್ಲಿ ಹಳ್ಳಗಳಿದೆಯೋ ಎಲ್ಲಾನು ತುಂಬ ಸಾಕ್ಬಿಡೋಣ. ಈಗ ರೋಡ್ ರೋಲರ್ನ ಸ್ಟಾರ್ಟ್ ಮಾಡೋಣ. ನೀವಿಬ್ರು ಸ್ವಲ್ಪ ಇಳಿದು ಬಿಡ್ತಳ್ಳಿ. ನನ್ನ 20 ವರ್ಷದ ಅನುಭವದಲ್ಲಿ ಇಂಥ ರೋಡ್ ರೋಲರ್ನ ನಾನು ನೋಡೇ ಇಲ್ಲ. ಇದ್ರ ಬಿಡು, ನಾವು ಟಾರ್ನ ಹಾಗೆ ತೆಗೆದು ಇದ್ರ ಮೇಲೆಲ್ಲ ಹಾಕ್ಬಿಡೋಣ. ಆಮೇಲೆ ಅದ್ರ ಮೇಲೆ ಗಾಡಿ ಹೋಗೋದ್ರಿಂದ ತನಗ್ ತಾನೇ ಎಲ್ಲ ಸರಿ ಆಗ್ಬಿಡುತ್ತೆ. ವಾ, ಏನು ಐಡಿಯಾದ ಮುಟ್ಟದೆ ನಿಂದು. ನೀವಿಬ್ರು ಈ ಕೆಲಸ ಮಾಡಕ್ ಟ್ರೈ ಮಾಡ್ತಾ ಇರಿ, ನಾನು 10 ಲಕ್ಷ ರೂಪಾಯಿ ಫೈನ್ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನೋಡಿ, ಈ ತಮಾಷೆ ಮಾಡೋ ಟೈಮ್ ಅಲ್ಲ. ಏನಿಲ್ಲ, ಏನ್ ಮಾಡ್ತಾ ಇದೆಯಲ್ಲ ರಾಮ? ಏನಿಲ್ಲ, ಜೈಲ್ ಮಾಡ್ಬಿಟ್ಟಿಯಲ್ಲ. 10 ಲಕ್ಷ ರೂಪಾಯಿ ಬಿಟ್ಟು ನಮ್ಮನ್ನ ಬಿಡ್ಸೋದ್ ನೋಡು. ಬೇಗ ಅಳ್ಳಾಡಕ್ಕೂ ಆಗ್ತಾ ಇಲ್ಲ ನಮ್ ಕೈಲಿ. ಅಯ್ಯಪ್ಪ, ನನ್ನ ಹತ್ರ ಅದ್ ಮಾಡಕ್ ಆಗಲ್ಲಪ್ಪ. ನಾನು ಹೋಗಿ ಮುನ್ಸಿಪಲ್ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಓಕೆ, ಬೇಗ ಬರೋ. ಅಯ್ಯೋ, ಏನಪ್ಪ ಇದು? ಪರ್ವತ್ಮ ಎಗ್ಲ ಇರ್ತಾವನೆ. ಅಯ್ಯೋ, ತಲೆ ಮೇಲೆ ಕುಂತ್ಕೊಂಬಿಟ್ಟ. ಈ ರಸ್ತೆ ಮಧ್ಯದಲ್ಲಿ ಯಾರು ಸ್ಟ್ಯಾಚುನ ಇಟ್ಟಿರೋದು? ಯಾರಿಗೆ ಗೊತ್ತು? ಎಷ್ಟು ತಮಾಷೆ ಆಗಿದೆ ಇದು ನೋಡಿ. ಹೋಗು ಕಾಗೆ, ತಲೆ ಮೇಲೆ ಪಿಚ್ಕೆ ಹಾಕ್ಬಿಡ ಹೋಗು. ಈ ಸ್ಕೇರ್ ಕ್ರೂ ಬ್ಯಾಟ್ರಿ ಆಪರೇಟೆಡ್ ಕ್ರೂ.
ಬ್ಯಾಕಲ್ಲೆಲ್ಲೋ ಬಟನ್ ಇರ್ಬೇಕು, ಅದನ್ನ ಒತ್ತು ಆಫ್ ಆಗ್ಬಿಡುತ್ತೆ. ಕಾವ್ ಕಾವ್. ಹೌದು ಹೌದು ಬೇಡ, ನನ್ನ ತಲೆ ಸುತ್ತಾಗ್ಬಿಡುತ್ತವೆ. ದೇವಸ್ಥಾನಕ್ಕೆ ಬರ್ತೀನಿ. ಸಿದ್ದಾಪುರಕ್ಕೆ ಬರ್ತೀನಿ. ಇಬ್ರು ಹೋಗೋಣ ಕಣಪ್ಪ. ಒಡೆ ಒಡೆ ನಮ್ ಗೆಳೆಯರನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನೀವಿಬ್ರು? ಒಡೆ ಒಡೆ ಒಡೆ. ಅಯ್ಯೋ ಮೋಟು ಪತ್ಲು, ನೀವೆಂಗೋ ಅದ್ರೊಳಗ್ ದಬಾಕಂಡ್ರಿ. ಅದು ತುಂಬಾ ದೊಡ್ಡ ಕತೆ. ಮೊದಲು ನಮ್ಮನ್ನ ಕಾಪಾಡಿ. ಏನ್ ಮಾಡ್ಲಪ್ಪ? ಅಯ್ಯೋ ಬೇಗ ಡಾಕ್ಟ್ರಣ್ಣ. ಡಾಕ್ಟ್ರೆ, ಬೇಗ ನಮ್ಮನ್ನ ಕಾಪಾಡಿ ಕಾಪಾಡಿ. ಥ್ಯಾಂಕ್ ಯು ದೊಡ್ಡಣ್ಣ, ನೀವು ನಮ್ಮನ್ನ ಕಾಪಾಡ್ಬಿಟ್ರಿ. ಅದಕ್ಕೆ ಹೇಳೋದು, ಏನಾರು ಮಾಡ್ಬೇಕಾದ್ರೆ ದೊಡ್ಡವ್ರ ಸಜೆಷನ್ ತಗೊಳ್ಳಿ ಅಂತ. ಈಗ ನಾನು ನಿಮ್ಮ ರೋಡ್ ರೋಲರ್ನ ರಿಪೇರಿ ಮಾಡ್ತೀನಿ. ಅಷ್ಟ್ರೊಳಗೆ ನಾನು 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ತೀನಿ. ಈಗ ನಿನ್ ಬಾಯಿ ಮುಚ್ಕೊಂಡಿದ್ದು ನನಗೆ ಸಹಾಯ ಮಾಡು. ಅಷ್ಟೋ ಟೈಮ್ ಎಲ್ಲಿದೆ? ರೋಡ್ ರೋಲರ್ ರಿಪೇರಿ ಆದ್ರೂ ನಾವು ದಂಡ ಕಟ್ಟಲೇಬೇಕಲ್ಲ. ನನಗೆ ರೋಡ್ ರಿಪೇರಿ ಮಾಡಿಸೋದ್ರಲ್ಲಿ 20 ವರ್ಷದ ಅನುಭವ ಇದೆ. ನೀವಿಬ್ರು ಕಲ್ಗ ಜೊತೆ ತಾರ್ಕೊಂಡು ಮಿಕ್ಸ್ ಮಾಡಿ. ರೋಡ್ ವಿಷಯದಲ್ಲಿ ಆ ಮನುಷ್ಯನಿಗೆ ಅನುಭವ ಇಲ್ಲ ಅಂತ ಕಾಣಿಸುತ್ತೆ. ನೀವು ಹೀಗೆ ರೋಡ್ ರಿಪೇರಿ ಮಾಡ್ಬೇಕು ಅಂತ ಆ ಅಗ್ರಿಮೆಂಟ್ ಅಲ್ಲಿ ಬರ್ದೇ ಇಲ್ವಲ್ಲ? ವಾ, ಏನ್ ಮನ್ಸಲ್ಲ ನೀನು, ನಿಜವಾಗ್ಲೂ ವಂಡರ್ಫುಲ್. ಬೇಗ ನಡಿ, ಚಾರ್ಕೋಲ್ ಹಾಕ್ಬಿಡೋಣ. ಆಯ್ತಾನಪ್ಪ, ಹಾಕಪ್ಪ. ಮಂತ್ರಿಗಳು ಬಂದ್ಬಿಟ್ರು. ಸದ್ಯ ನಮ್ ಪುಣ್ಯ ರೋಡ್ ರಿಪೇರಿ ಆಯ್ತು. ಎಂತ ಕೆಲ್ಸ ಮಾಡ್ಬಿಟ್ರು. ನನ್ ಕೆಲ್ಸನೇ ಹಾಳಾಗೋಯ್ತಲ್ಲಯ್ಯ. ಈ ರೋಡ್ನ ಯಾರೇ ರಿಪೇರಿ ಮಾಡಿದ್ದು? 4 ಗಂಟೆ ಒಳಗ ನಾನು ವಾಪಸ್ ಬರ್ತೀನಿ. ಅಷ್ಟ್ರಾಗ ರೋಡ್ ರಿಪೇರಿ ಆಗ್ಲಿಲ್ಲ ಅಂದ್ರೆ ನಿಮ್ಮ 4 ಜನನು ಜೈಲಿಗೆ ಹಾಕ್ಬೇಕಾಗ್ತದೆ. ಬರ್ತೀನಿ. ಅಯ್ಯೋ, ಅಷ್ಟು ಬೇಗನಾ? ನಿಜವಾಗ್ಲೂ ಇಂಪಾಸಿಬಲ್ ಇಂಪಾಸಿಬಲ್. ಒಂದ್ ಒಳ್ಳೆ ಸುದ್ದಿನೂ ಇದೆ, ಒಂದ್ ಕೆಟ್ಟ ಸುದ್ದಿನೂ ಇದೆ. ಯಾವ್ದು ಮೊದ್ಲು ಹೇಳಿ? ಕೆಟ್ಟ ಸುದ್ದಿ ಕೇಳೋ ಮೂಡಲಿಲ್ಲ. ಮತ್ತು ಒಂದ್ ಒಳ್ಳೆ ಸುದ್ದಿ ಹೇಳಿ ಸಮಯ. ರೋಡ್ ರೋಲರ್ ರಿಪೇರಿ ಆಗಿದೆ. ಕೀ ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಕೆಟ್ಟ ಸುದ್ದಿನೂ ಕೇಳ್ರ. ಅದಕ್ಕೆ ನಮಗ್ ಟೈಮ್ ಇಲ್ಲ ಸಮಯ. ಅಯ್ಯೋ, ಅದೇನಂತೆ ಬೇಗ ಹೇಳಪ್ಪ, ಟೈಮ್ ಇಲ್ಲ ಈಗ. ರೋಡ್ ರೋಲರ್ ಓಡೋದಕ್ ಶುರು ಮಾಡಿದ್ರೆ ನಿಲ್ಲೋದೇ ಇಲ್ಲ. ಯಾಕೆಂದ್ರೆ ಬ್ರೇಕು ನನ್ನ ಹತ್ರ ಇದೆ, ಎಕ್ಸಿಲೇಟರ್ ನನ್ನ ಹತ್ರ ಇದೆ. ಏನಂದೆ? ಅಯ್ಯೋ ಮೌಂಟು, ಏನಾಯ್ತು? ಗಣೇಶನ್ ಮಾಡ್ಕೊಡ್ರಿ, ಅವ್ರ ಅಪ್ಪರು ಮಾಡ್ಕೊಟ್ಬಿಟ್ನಲ್ಲ ಇವನು. ಹೆಂಗೋ ನಿಲ್ಸೋದಿದ್ದನ್ನ. ಏನೋ ಪ್ಲಾನ್ ಮಾಡೋಣ ಕಣೋ. ಯಪ್ಪ, ಟರ್ನ್ ಆಯ್ತು. ಟರ್ನ್ ಮಾತ್ರ ಆಗುತ್ತೆ ಕಣೋ. ಅಯ್ಯೋ, ಓಡು 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 ಓಡು. ಅವ್ರು ಯಾಕೆ ಕತ್ಲಾಗೋಗ್ಬಿಡ್ತು? ಬೆಳಕೆ ಇಲ್ವಲ್ಲ ಪತ್ಲು. ನಾವು ಗುಡಿಸ್ಲೊಳಗಿದ್ದೀವಿ, ಮೇನ್ ಸ್ವಿಚ್ ಎಲ್ಲಿದೆ ಅಂತಾನೆ ಕಾಣ್ತಿಲ್ವೇ? ಅಯ್ಯ, ಓಯ್ ಬಾಗಿಲು ತೆಗಿರಿ. ಕಾನೂನು ಅಂತ ಇದೆ. ರಸ್ತೆ ಮೇಲೆ ಗುಡಿಸ್ಲು ಯಾಕೆ ಹಾಕಿದ್ರಿ? ಓಪನ್ ದಿ ಡೋರ್ ಇನ್ ದ ನೇಮ್ ಆಫ್ ಲಾ. ನಾನು 3 ಎಣಿಸ್ತೀನಿ, ಅಷ್ಟೊಳಗೆ ಬಾಗಿಲು ತೆಗಿಬೇಕು. 1. ಅಯ್ಯಯ್ಯಪ್ಪ, ಗುಡಿಸ್ಲು ಹೇಗೆ ಮುಂದೆ ಬರ್ತಾ ಇದೆ? ಬಾಗಿಲು ತೆಗಿರಿ ಬೇಗ. 2. ಅಯ್ಯಯ್ಯೋ, ಇನ್ನು ಮುಂದೆ ಬರ್ತಾ ಇದೆಯಲ್ಲಪ್ಪ ಇದು. ಹೇಗೆ? ನಾನು ಕೊನೆ ಸಾರಿ ಎಣಿಸ್ತೀನಿ. 3. ಅಯ್ಯೋ, ಬಾಪ್ರೆ, ಓಡು. ಅಬ್ಬಬ್ಬ, ಈ ಪೂರ್ತಿ ಮನೆನೇ ಹಿಂದೆ ಓಡ್ ಬರ್ತಾ ಇದೆ. ಏನ್ ಮಾಡೋದೀಗ? ನನ್ ಕನಸೋ ಏನೋ ಒಂದು ಗೊತ್ತಾಗಿರೋಲ್ಲ. ನನ್ನ ಲೈಫಲ್ಲಿ ಇದೆಲ್ಲ ನೋಡೇ ಇಲ್ಲ. ದೇವರೇ, ಯಾರಾದ್ರೂ ಕಾಪಾಡಿ. ಅಯ್ಯೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಕೊಂಡು ಏನಪ್ಪ ಈಗ? ಅಯ್ಯಯ್ಯೋ, ಕಾಪಾಡೆ. ಅವ್ರನ್ನ ನಿಲ್ಸಿ. ಈ ಚಿಕ್ಕಮ್ಮಿಂದ ಬಚಾವಾಗೋದು ಎಂಪಾಸಿಬಲ್. ನಿಜವಾಗ್ಲೂ ಎಂಪಾಸಿಬಲ್. ಸ್ಟಾಪ್, ಐ ಸೇ ಸ್ಟಾಪ್. ಎಂತನಪ್ಪ ಇದು? ಮೈ ಮೇಲೆ ಬರ್ತಾ ಇದೆ. ಯಾರು ಕಾಪಾಡ್ತಾರೆ? ಯಾವಾಗ ಕಾಪಾಡ್ತಾರೆ? ಪೊಲೀಸ್ನವರಾಗಿ ನಾನೇ ಕಾಪಾಡ್ಕೊಳಕ್ ಆಗ್ತಿಲ್ಲ. ಅಯ್ಯಯ್ಯೋ,
ಕ್ಷಮಿಸ್ಬಿಡಿ. ನಾವು ನಿಮ್ಗೆ ಬಹಳ ತೊಂದರೆ ಕೊಟ್ಬಿಟ್ವಿ. ನಿಮ್ ಕೈ ಮುಗಿತೀನಿ, ಕ್ಷಮಿಸ್ಬಿಡಿ ದಯವಿಟ್ಟು ನಮ್ಮನ್ನ. ನಾವೇನೇ ತಪ್ಪು ಮಾಡಿದ್ರು ಹೊಟ್ಟೆ ಒಳಗೆ ಹಾಕಿ ಕ್ಷಮಿಸ್ಬಿಡಿ. ಒಂದು ಸರಿ ತಪ್ಪು ಮಾಡಿದಾಗ್ಲೂ ಸರಿ ಕಾಣುತ್ತೆ. ಬೇಕಾದ್ರೆ ನೋಡಿ ರೋಡು ಎಷ್ಟು ನೀಟಾಗಿ ಹೋಗಿದೆ. ರೋಡು ಫುಲ್ ಸರಿ ಹೋಗ್ಬಿಡ್ತು. ಒಂದ್ ಕೆಲ್ಸನೂ ಬಾಕಿ ಉಳಿದಿಲ್ಲ. ಇನ್ನೊಂದು ಕೆಲಸ ಬಾಕಿ ಇದೆ. ಏನ್ ರಸ್ತೆ ಮಾಡ್ಬಿಡ್ರಪ್ಪ, ಭಾಳ ಚಲೋ ಅದ. ನನಗ್ ಭಾಳ ಸಂತೋಷ ಆಯ್ತು ಬಿಡು. ಕಾಂಟ್ರಾಕ್ಟರ್ ಎಲ್ಲದಾರ, ನಾ ಅವ್ರನ್ನ ನೋಡ್ಲೇಬೇಕಲ್ಲ ಈಗ. ಸರ್ ಅವರು ಬೇಜಾನ್ ಸುಸ್ತಾಗ್ಬಿಟ್ಟಿದ್ರು, ರೆಸ್ಟ್ ತಗೊಳ್ತೀನಿ ಅಂತ ಮನೆಗೆ ಹೋಗಿದ್ದಾರೆ. ಅವ್ರು ಇಷ್ಟೇ ಸಮಯದಲ್ಲಿ ಇಷ್ಟೊಂದು ಕೆಲಸ ಮಾಡ್ಬಿಟ್ರು. ನಾವು ಅವ್ರ ಸ್ಟ್ಯಾಚು ಹಾಕ್ಬೇಕು ಅಂತ ಇದೀವಿ ಸ್ವಾಮಿ. ತಾವೇ ತಮ್ಮ ಶುಭ ಕೈಗಳಿಂದ ಅವ್ರಿಗೆ ಮಾಲೆ ಹಾಕ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡ್ಬಿಡಿ ಸ್ವಾಮಿ. ಓಹೋ, ನಿಜವಾಗ್ಲು ಅವರು ಮಹಾನ್ ಕಲಾಕಾರ ಅದಾರ. ಅವ್ರ ಮೂರ್ತಿಗ ಮಾಲ ಹಾಕೋದು ನಮ್ಮ ಕರ್ತವ್ಯ ಅದಾರಿ, ಹಾಗೆ ನಮ್ಮ ಸೌಭಾಗ್ಯ ಕೂಡ. ತಗೊಳ್ಳಿ ಸ್ವಾಮಿ ಮಾಲೆ. ನಮ್ಮ ದೇಶಕ್ಕೆ ಮೋಟು ಪತ್ಲು ಅಂತ ಮಹಾನ್ ಕಲಾಕಾರರು ಬೇಕಾಗಿದ್ದಾರೆ. ನಾನು ಈ ರಸ್ತೆಗೆ ಮೋಟು ಪತ್ಲು ಅನ್ನೋ ನಾಮಕರಣವನ್ನ ಈಗ ಮಾಡ್ತಾ ಇದ್ದೀನಿ. ಸ್ವಾಮಿ, ಆದ್ರೆ ಕೈ ಕುಲ್ಕೋಷ್ಟು ಕೆಪಾಸಿಟಿ ನಮ್ ತವ ಇಲ್ಲ ಸ್ವಾಮಿ. ಈಗ ನಿನಗೆ ಗೊತ್ತಾಯ್ತಾ, ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್. ನಿಜವಾಗ್ಲು ಎಂಪಾಸಿಬಲ್. ಚಿಂಗಂ ಸರ್, ಅಯ್ಯೋ ಇದೇನಿದು? ಮತ್ತೆ ನಿಲ್ಲು, ಬೇಡ. ಅಯ್ಯೋ ಗುರುವೇ, ಬೇಡ ಗುರು. ಶನಿ ಸಿಂಗಾಪುರಕ್ಕೆ ಬರ್ತೀನಿ. ಹೌದಪ್ಪ. ಬಿಟ್ಬಿಡಿ.